ಅವರಿಬ್ರು ಕಳಿಸಿ ಅಂತ ಬಂದೊಟ್ಟು ಯಾರು ಬಿಡ್ರಿ ನಾವು ಒಳ್ಳೆ ಹೂ ಸಿಕ್ಕಂಗ ಆತವರಿಗೆ. ಪ್ರೀತಿ ಇಲ್ಲದ ಮನ, ಹೂವು ಇಲ್ಲದ ಹೊಲ, ಮನುಷ್ಯತ್ವ ಇಲ್ಲದ ಜನ ಈ ಜಗತ್ತಿನಲ್ಲಿ ತಲೆಯಬಾರದು ಎಂಬ ನಂಬಿಕೆ ತಳದ ಮೇಲೆ ಸುಮಿತ್ರವನ್ನು ಪ್ರೀತಿಸಿದೆ. ಅನಾಥ ದೇವೋಭವ ಅವಳು ಅಲ್ಲ, ಹೃದಯವಂತರ ಭಕ್ಷಕರು. ಪ್ರೀತಿ ಪ್ರೀತಿ ಎಂದು ಬೆನ್ನಟ್ಟಿದ ನನ್ನ ಪಾಡು ಬಂಗಾರ ಜಿಂಕೆಯನ್ನು ಬೆನ್ನಟ್ಟಿದ ಶ್ರೀರಾಮಚಂದ್ರನಂತಾಯಿತು. ಶ್ರೀರಾಮಚಂದ್ರನಿಗೆ ಆ ಸೀತೆ ಮಾತೆಗೆ ದೊರಕಿದ್ದೇ ಆದರೂ ಕೊನೆಗೂ ಅಗ್ನಿ ಪರೀಕ್ಷೆಗೆ ಗುರಿಯಾದರು. ಈಗ ನನಗಾಗಿ ನನ್ನ ಪ್ರೀತಿಗಾಗಿ ಹಂಬಲಿಸಿದ ನನಗಾಗಿ ನನ್ನ ಪ್ರೀತಿಗೆ ಹಂಬಲಿಸಿದ ಸುಮಿತ್ರ ಯಾವ ಪರೀಕ್ಷೆಗೆ ಗುರಿಯಾಗಲ್ಲ. ನಾನು ಒಂದು ಹೆಣ್ಣನ್ನು ನಂಬಿಸಿ ಮೋಸ ಮಾಡಿಬಿಟ್ಟೆ. ಅಣ್ಣ ತಮ್ಮಂದಿರಿ, ನೀವು ವಯಸ್ಸಿನ ಮುಪ್ಪಿನಲ್ಲಿ ನನ್ನಂತೆ ದುಡುಕಬೇಡಿ. ನೀವು ದುಡುಕಿ ನಿಮ್ಮ ಮನೆತನಕ್ಕೆ ಕಳಂಕ ಹಚ್ಚಬೇಡಿ. ಇದೇ ನನ್ನ ಕೊನೆಯ ನಿರ್ಧಾರ, ಇದೇ ನನ್ನ ಆಸೆ. ಜಗನ್ನಾಥ್, ಸುಮಿತ್ರ, ಸುಮಿತ್ರ, ಜಗನ್ನಾಥ್, ನೀವು ನನ್ನ ಹರಿಸ್ತೀರಲ್ಲ? ಸುಮಿತ್ರ, ಸುಮಿತ್ರ, ಜಗನ್ನಾಥ್, ಏಕೆ ಈ ರೀತಿ ಮಾತನಾಡುತ್ತಿರ ಸುಮಿತ್ರ? ಜಗನ್ನಾಥ್, ನಿಮ್ಮ ಎದುರು ನಿಂತು ಮಾತನಾಡುವ ಶಕ್ತಿ ನನ್ನಲ್ಲಿಲ್ಲ. ನಿಮ್ಮ ನಗರಿ ನಾನಿರುವುದು ನನಗೆ ಇಷ್ಟವಿಲ್ಲ. ಅದಕ್ಕೋಸ್ಕರ ನಾನು ವಿಷ ಕೊಡ್ದು ಬಿಟ್ಟಿದ್ದೀನಿ ಜಗನ್ನಾಥ್, ವಿಷ ಕೊಟ್ಟಿದ್ದೀನಿ ಜಗನ್ನಾಥ್. ಅಂದು ನನಗಾಗಿ ಆಡಿದ ಕವನ ಇನ್ನೊಂದು ಸಾರಿ ಹೇಳಿ ಜಗನ್ನಾಥ್. ನೀನುಟ್ಟ ತೀರ ಹಸಿರು, ನೀ ತೊಟ್ಟ ರೇಖೆ ಹಸಿರು, ನೀನೇ ನನ್ನ ಸಿರು. ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರಾ? ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರಾ? ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರಾ? ಹೂ ಬರದ ಕೋಗಿಲೆ ಅವಳು, ನೀರಿಗೆ ನೇಗಿಲೆ ನನ್ನವಳು. ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರಾ? ನಾನು ಮುತ್ತೈದೆಯಾಗಿ ಸಾಯ್ಬೇಕೆನ್ನುವುದು ನನ್ನ ಆಸೆ. ನನ್ನ ಕೊರಳಿಗೆ ಕಟ್ಟಿ ನನಗೆ ಮುತ್ತೈದೆ ಸಾವನ್ನ ಕೊಡಿ ಜಗನ್ನಾಥ್. ಈ ಸಾವು ಸೌಭಾಗ್ಯವನ್ನ ನೀವೇ ನನಗೆ ಒದಗಿಸ್ಬೇಕು. ನನ್ನ ಕೊರಳಿಗೆ ಕಟ್ಟಿ ನನಗೆ ಮುತ್ತೈದೆ ಸ್ಥಾನ ಕೊಡಿ ಜಗನ್ನಾಥ್. ಇದು ಜೀವನ ನಾಟಕ ರಂಗ, ಆದೇನು ಚದುರಂಗ. ಇಲ್ಲಿ ಯಾರಿಗೂ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಇದು ಜೀವನ ನಾಟಕ ರಂಗ.
ಜಗದ ನಿಯಮವೇ ವಿಚಿತ್ರವಾಗಿದೆ. ನಾ ರಚಿಸಿದ ಚದುರಂಗ ಭೂಮಿಯಲ್ಲಿ ನಾಯಕರ ಪಾತ್ರ ಕಳೆಗಟ್ಟಿ ಅತಿ ಬರೆಯದ ಜಾನಕೀಯ ಧರ್ಮದ ಉಕ್ಕಿನ ಕೋಟೆ ನನ್ನ ವರ್ಗವನ್ನು ಒಡೆದಕ್ಕೆ ಚಿತ್ರವಾಗಿ ನನ್ನ ಕುಡಿಗಣ್ಣಿನ ಕುಡಿರೋದಕ್ಕೆ ಸೋಲದ ಜಗನ್ನಾಥನ ಹುಚ್ಚು ಪ್ರೇಮಕ್ಕೆ ಬಲಿಯಾಗಿ ಒಬ್ಬೆಲೆಯಾಗಿ ಸಾಯಬೇಕೆಂದಿದ್ದ ಸುಮಿತ್ರ ಜೀವನ ಪೂರ್ತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಇಂದಿಗೆ ನನ್ನ ಹಠ ತೀರಿತು. ಸುಮಿತ್ರನ ಪ್ರೀತಿಸಿದ ಜಗನ್ನಾಥ ಪುರುಷತ್ವವನ್ನು ಕಳೆದುಕೊಂಡು ಗೆದ್ದಲು ಹಿಡಿದ ಮರವಾದ. ಈಗಲಾದರೂ ಅರ್ಥವಾಯಿತೆ ಪ್ರತಾಪ್ಯಾರು ಎತ್ತವರು ಎಂದು. ನನ್ನ ಯೋಚನೆ ಪ್ರತಿಯೊಂದು ಬಿಟ್ಟ ಎದುರಾಳಿಯ ಬಿಸಿ ರಕ್ತ ಕುಡಿಯುವುದೇ ನನ್ನ ಛಲ. ಛಲವೆಂದು ಬಡಬಡಿಸಲು ನಾನೇನು ಇಲ್ಲಿಗೆ ಬಂದಿರುವ ನಾನು ಎಂದು ತಿಳಿದುಕೊಂಡಿರುವೇನು? ಜಗದಮ್ಮಲ್ಲ. ದಾರಿ ತಪ್ಪಿದ ನಾನು ದಾರಿ ತಪ್ಪಿ ಬಂದಂತೆ ಕಾಣುತ್ತದೆ. ಕುರಿ ಅಲ್ಲವೋ ವಿಶ್ವಘಾತಕ. ನಿನ್ನಂತ ನಾಯಿಯನ್ನು ಪ್ರಾಣವನ್ನು ತೆಗೆಯಲು ಬಂದ ನಾರಿಕೊಣ ನಾನು. ಎಣ್ಣಾದ ನಿನ್ನ ಗಂಡನಿಗೆ ಮೆಚ್ಚಬೇಕಾಗುತ್ತೆ ಕಣೆ. ಅಯ್ಯೋ ಹುಚ್ಚು ಮಂಕೆ, ಹೆಣ್ಣು ತೋಳವನ್ನು ಬಾವಿಗೆ ಕೆಡುವುದು ಸಿದ್ಧವಾಗಿಯೇ ಇದೆ. ಹೆಣ್ಣು ತೋಳವನ್ನು ಬಾವಿಗೆ ಕೆಡವಿ ತಲೆಯನ್ನು ಕಣ್ಣಿನಿಂದ ಹೊಡೆದಿ ಕೊಳ್ಳುವ ಕಲೆ ನನಗೆ ಚೆನ್ನಾಗಿಯೇ ಗೊತ್ತು. ಸುಮ್ಮನೆ ಬದುಕುವ ದಾರಿಯನ್ನು ಕಂಡುಕೊ ಹೋಗು. ಬದುಕಿ ಉಳಿಯುವುದಾದರೂ ಏನಿದೆ, ಆದರೆ ನಿನ್ನಂತ ಪಾಪಿಯನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನಂತ ನಾಯಿ ಈ ಸಮಾಜದಲ್ಲಿ ಬದುಕಿರಬಹುದು. ನೀನು ಸಾಯಲೇಬೇಕು. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲದಿದ್ದರು, ಆದರೆ ನಿನ್ನಂತ ಪಾಪಿಯನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಈ ಕ್ಷಣವೇ ನೀನು ಸಾಯಬೇಕು. ಪ್ರೀತಿ ಪ್ರೇಮದ ಆಧಾರದಲ್ಲಿ ಹುಳ್ಳಿಂದ ನನಗೆ ತಕ್ಕ ಪ್ರಾಯಶಿಸ್ತವೇ ಆಯಿತು. ಕೊಡುವ ಮಾವಿನ ಮರವನ್ನು ಕಡಿದು ಹಕ್ಕಿಯ ಗಿಡವನ್ನು ಬೆಳೆಸಿದೆ. ನನಗೆ ಈಗ ಗೊತ್ತಾಯಿತು, ಇಲ್ಲಿಯೇ ಸ್ವರ್ಗ, ಇಲ್ಲಿಯೇ ನರಕ ಎಂದು. ತುರಿದು ಕುಣಿದು ಮಾರಿಯಾದ ಜಾನಕಿ ಎಂದ ತಕ್ಕ ಪ್ರಾಯಶಿತ್ತವನ್ನೇ ಹೊಂದಿದೆ. ಬರೆಯದೆ ಧರ್ಮದ ಮೂಲವಯ್ಯ ಎಂದು ಬಸವಣ್ಣವರು ಸಾರಿದ ಒನ್ನುಡಿಯಲ್ಲಿ ಮರೆತರು. ಬಯಸಿನ ಮಬ್ಬಿನಲ್ಲಿ ಎಂಟನದ ಬಾಳೆಂಬ ಕನ್ನಡಿಗೆ ಕಾಮದ ಹಸಿರಿನಿಂದ ಕಣ್ಣಿನಿಂದ ಚಿತ್ರಗೊಳಿಸಿದ ಸ್ತ್ರೀ ಪವಿತ್ರಳು, ಸ್ತ್ರೀ
ಪೂಜ್ಯ ಸ್ಥಾನಕ್ಕೆ ಅರ್ಹಳು. ಆ ಸ್ಥಾನವನ್ನು ಅರಿಯದ ನಾನು ಅಕ್ಕ ತಂಗಿಯರಲ್ಲಿ ಕೈ ಮುಗಿದು ಹೇಳಿಕೊಳ್ಳುವುದು ಇಷ್ಟೇ. ಸುಮಿತ್ರನಂತೆ ನೀವು ಸತಿತ್ವದಲ್ಲಿ ಸಾಗಿ ಹೆಲ್ಪವರವನ್ನು ಉಳಿಸಿಕೊಳ್ಳಿ. ಅಣ್ಣ ತಮ್ಮಂದಿರಲಿ, ನನ್ನಂತೆ ನೀವ್ಯಾರು ಎಂದಿನ ವ್ಯಾಮೋಹಕ್ಕೆ ಬಿದ್ದು ಮನುಷ್ಯತ್ವವನ್ನೇ ಮರೆಯಬೇಡಿ. ಸ್ತ್ರೀಯರು ಸದ್ಗುಣಿಯಾಗಿ ಬಾಳಲು ಅವಕಾಶ ಕೊಡಿ. ನಿಮ್ಮ ಅಕ್ಕ ತಂಗಿಯರಂತೆ ಪರ ಸ್ತ್ರೀಯರನ್ನು ರಕ್ಷಣೆ ಕೊಟ್ಟು ಅಕ್ಕ ತಂಗಿಯರಂತೆ ಕಾಪಾಡಿ. ಇದೇ ನನ್ನ ಕೋಣೆಯ ಆಸೆ. ಏನು ಈ ಕೆಲಸ ಮಾಡಿರುವುದು? ಕೊಲೆ. ಓ ನೀವಾ, ಬನ್ನಿ. ಈ ವಿಷಯ ಮಾತ್ರ ನೀವು ಕೇಳಬೇಡಿ. ಆದರೆ ನಾನೇ ನಿಮ್ಮನ್ನು ಹುಡುಕಿಕೊಂಡು ಬರಬೇಕೆಂದು ಇದ್ದೆ. ನೀವು ಅಷ್ಟರಲ್ಲಿ ನನ್ನನ್ನು ಹುಡುಕಿಕೊಂಡು ಬಂದಿದ್ದೀರಲ್ಲ. ಇನ್ನೊಂದು ಸಾರಿ ಸ್ವಾಮಿ ಎಂದು ನಿನ್ನ ಬಾಯಿಂದ ಉಚ್ಚರಿಸಬೇಡ ಜಾನಕಿ. ನಿನ್ನ ಅಲ್ಲವನ್ನು ಉದುರಿಸಿ ಇಡ್ತೇನೆ. ಹುಷಾರ್. ಹೌದು, ನಾನು ಶಿಕ್ಷಣದ ತಪ್ಪನ್ನು ಮಾಡಿದ್ದೇನೆ. ಆದರೆ ಇನ್ನೊಂದ್ಸಲಿ ಆ ತಪ್ಪನ್ನು ನಾನು ಮಾಡಲಾರೆ. ಮುತ್ತೈದೆಯಾದ ನಿನ್ನ ಮುಖ ನೋಡಬೇಕಾಯಿತು. ಗೆಳತಿಯಾದ ನಿನ್ನನ್ನು ಆಶ್ರಯಿಸಬೇಕಾಯಿತು. ಅದಕ್ಕಾಗಿ ಬಂದೆ. ಈ ರೀತಿ ನೀವು ಚುಚ್ಚಿ ಮಾತನಾಡಬೇಡಿ. ನಿಮ್ಮ ಮುಖ ನೋಡಿದರೆ ನನಗೆ ಯಾಕೋ ಭಯವಾಗ್ತಿದೆ. ಹೆಣ್ಣು ತನಗಿದ್ದು ಹೆಣ್ಣಿಗೆ ಭಯವಿರುತ್ತದೆ, ಪತಿವರ್ತನಿಗೆ ಭಯವಿರುತ್ತದೆ. ಎಂದು ಪತಿಕೈತೆ ನಡೆಯಬೇಕೆಂದು ಒಂದೇ ಹಂತಲಿಲ್ಲ. ಇನ್ನು ನೀವು ಅಂದಿದ್ದರೆ ಜನರಿಗೆ ನಿಮಗೆ ಸೋಗರಾಡಿ ಸುಳಿ ಎಂದು ಕಟ್ಟುತ್ತಿದ್ದರು. ಗರ್ಭ ಎಂದು ಒತ್ತುವೆಯರು, ಶೀಲವಂತಿ ಎಂದು ಅಲ್ಲ. ನಿಮಗೆ ಕ್ಷಮಿಸಿರುವ ಮನಸ್ಸಿದ್ದರೆ ನನ್ನನ್ನಕ್ಕೆ ಈ ಮನೆಗೆ ಬರಕ್ಕೆ ಹೇಳಿದ್ರಿ. ನಿನ್ನ ಮುಖಾಲೋಕನಕ್ಕೆ ಅಲ್ಲ, ನನಗೆ ಬೇಕಾದ ಪವಿತ್ರವಾದ ವಸ್ತು ನಿಮ್ಮ ಮನೆಯಲ್ಲಿದೆ, ತೆಗೆದುಕೊಂಡು ಹೋಗಲಿಕ್ಕೆ ಬಂದಿರುವೆ. ಪವಿತ್ರವಾದ ವಸ್ತು? ಅದು ಯಾವ ವಸ್ತು? ನನ್ನ ತಾಯಿಯ ಭಾವಚಿತ್ರ. ಅದು ಕೂಡ ನಿನ್ನ ಮನೆಯಲ್ಲಿ ಇರುವುದು ಯೋಗ್ಯತೆ ಇಲ್ಲ, ಸೂಕ್ತವಲ್ಲ ಜಾನಕಿ. ಇಂದಿಗೆ ಮುಗಿತು ನಿನ್ನ ಋಣ. ನಿನ್ನ ನೆಚ್ಚಿನ ಅಲ್ಲಿಗೆ ನಿನ್ನ ಅಂತಿಮ ಯಾತ್ರೆ. ಇದೇ ನನ್ನ ಅಂತಿಮ ಯಾತ್ರೆ. ಒಂದೇ ಬಳ್ಳಿಯಲ್ಲಿ ಚಂದದಿಂದ ಹೂಗಳಂತೆ ಇದ್ದ ಅಣ್ಣ ತಂಗಿ ಕೊಲೆ ಅರಿಶಿನ ಕುಂಕುಮ ಸೂಚಕ ವಾಕ್ಯವಿಲ್ಲದೆ ಏನಮ್ಮ ಮನದಲ್ಲಿ ನಿನ್ನ ಅಣ್ಣನನ್ನು ಜಪಿಸಿಕೊಂಡಿರುವೆಯಲ್ಲಮ್ಮ. ಬರುವೆ ತಂಗಿ, ಬರುವೆ.